from where we had stopped. Certainly, sir, 1 minute more I overlooked. ನಾನು ಲಕ್ಷ ಕೊಡ್ಲಿಲ್ರಿ, 1 minute ನಾಗ ನನ್ನ ಕೆಲಸ ಮುಗಿಸಿ ನಾ ಹೋಗ್ತೀನ್ರಿ ಅಂತ ಹೇಳಿ certainly fine sir definitely I'll go in a minute ಅಂದಂಗಾಯ್ತು. And Mr. Henry finished and went. ಹೋದ. ಇಲ್ಲಿವರೆಗೂ ಒಂದು ರೋಲ್ ಮುಗಿತೋ ಇಲ್ಲೋ ಗೊತ್ತಿಲ್ಲ ಕತೆ ಒಳಗ. This is our third character now students. Mr. Teddy Henry. Spelling ಅನ್ನ ಮರಿಬೇಡ್ರಿ. Teddy Henry is the third character for us. Mrs. Hall first, stranger second, third Teddy Henry. ಈಗ Mr. Hall ಪಿಕ್ಚರ್ ಬರ್ತಾನೆ. ಪಿಕ್ಚರ್ ಅಂದ್ರೆ ಅವನ ಬಗ್ಗೆ ಇವಾಗ ಐಡೆಂಟಿಟಿ ಕ್ರಿಯೇಟ್ ಆಗ್ತದೆ. ಎಲ್ಲಿ ನಮ್ದು ರಿಟರ್ನ್ ಒಳಗ, ನಮ್ಮ ನಾವೆಲ್ ಒಳಗ. ಬಟ್ ಹಿ ವೆಂಟ್ ಆಫ್ ಫೀಲಿಂಗ್ ಎಕ್ಸೆಸಿವ್ಲಿ ಅನಾಯ್ಡ್. ಸಿಟ್ಟಿಗೆ ಹೋಗ್ಬಿಟ್ಟ ಆ ಜಾಗದಿಂದ, ಬೇಜಾರ್ ಮಾಡ್ಕೊಂಡು ಹೋದ. ಆ ಬೇಜಾರದಿಂದ ಏನ್ ಸಿಟ್ಟು ಬಂತಲ್ಲ ಅವನಿಗೆ, ನನಗೆ ಇಂಪಾರ್ಟೆನ್ಸ್ ಸಿಗ್ಲಿಲ್ಲ ಅಥವಾ ಒಂಚೂರು ಮಾತಾಡಿದ್ರೆ ಏನಿತ್ತು, ತನ್ನ ಎಕ್ಸ್ಪೆಕ್ಟೇಷನ್ ದಿಂದ ಸಿಟ್ಟು ಮಾಡ್ಕೊಂಡ ಅವ್ನ ಕೆಲಸ ಏನಿತ್ತು ಅಷ್ಟು ಮುಗಿಸೋಗ್ಬಿಟ್ರೆ ಮುಗಿದು ಹೋಗ್ತಿತ್ತು. ಸೊ ದಿಸ್ ಇಸ್ ಅ ಕ್ರಿಟಿಕಲ್ ಅನಾಲಿಸಿಸ್. ಅವ್ನು ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ ಇರ್ಲಿಲ್ಲೋ, ಇವೆಲ್ಲ ನಮಗ್ ಗೊತ್ತಿರ್ಬೇಕು. Damn it ಅಂದ್ರ what is the meaning of damn it? Damn, ಇಲ್ಲಿ ಅನ್ನದ್ದು ಪ್ರೊನೌನ್ಸಿಯೇಷನ್ ಇಲ್ಲ. damn it ಕಂಡೆಮ್ ಮಾಡೋದು. ಇಲ್ಲಿ ಸಹ ಎನ್ನದ್ದು ಪ್ರೊನೌನ್ಸಿಯೇಷನ್ ಇಲ್ಲ. ಕಂಡೆಮ್ ಮಾಡೋದು, ಒಬ್ಬರಿಗೆ ನಿಂದಿಸೋದು, ಶಪಿಸೋದು. ಏನ್ ದೊಡ್ಡ ಭಾರಿ ಏನ್, ನಾವು ಲಾಂಗ್ ಡೈಲಾಗ್ಸ್ ಹೇಳ್ಬೋದು. ಏನ್ ದೊಡ್ಡ ಭಾರಿ ಏನ್, ತಾನೇ ಶಾಣೆಗೆ ತಿಳ್ಕೊಂಡಾನೇನ್, ನಾವ್ ಈ ರೀತಿ ಬೈತಿರ್ತೀವಲ್ಲ. अपने आप को बहुत समझता है, क्यों अर्थात ऐसा होता है, this happens. So damn it ಅಂತ ಹೇಳಿ ಎದ್ದು ಹೋದ, ಹೊಂಟಿದ್ದ. ಹೋಗಿಲ್ಲ, ರೂಮ್ ಬಿಟ್ಟು ಹೋದ, ಸಿಟ್ ಮಾಡ್ಕೊಂಡು ರೂಮ್ ಬಿಟ್ಟು ಹೊರಗೆ ಬಂದ, ಹೊಂಟಿದ್ದ. said Mr. Henry to himself. trudging, ಯಾವಾಗೂ ಡಿ ಜಿ ಬಂದ ತಕ್ಷಣ ಜ ಸೌಂಡ್ ಉತ್ಪತ್ತಿ ಆಗ್ತದೆ. ಓಕೆ, ಹಂಗ ಇಂಗ್ಲಿಷ್ ಒಳಗ 44 ಅವಾಜುಗಳದಾವ. ನಮ್ಮ ಗೋಲ್ ಗುಂಬಜ್ನಾಗ ನಾವು ಒಂದ್ ಡೈಲಾಗ್ ಹೇಳಿದ್ರೆ 12 ಸತಿ ಈಕೋ ಆಗ್ತದೆ. ಬಟ್ ಇಲ್ಲೇ ನಮ್ಮ ಇಂಗ್ಲಿಷ್ ಒಳಗ 44 ಸೌಂಡ್ ಅನ್ನ ಯಾವ್ಲೆಲ್ಲೋ ಯಾವ್ದಾವ್ದೋ ರೀತಿಯಿಂದ ಬಂದಿರ್ತದ. ಬೆಟರ್ ಲರ್ನ್ ವರ್ಡ್ಸ್. ಈ ವರ್ಡ್ ಅನ್ನ ನೆನ್ಪಿಟ್ಕೊಂಡ್ಬಿಟ್ರಿ, ಫೊನೆಟಿಕ್ಸ್ ಓದ್ಕೊತ್ಕೊಂಡ್ಬಿಟ್ರೆ ಮತ್ತ ಅದು ನೆನಪು ಮಾಡ್ಕೊಳಕ್ ಇದು ನೆನಪು ಹಾರ್ತೀರಿ. ಸೊ ಜಡ್ಜ್, ಟ್ರಜ್, ಫಜ್, ಫ್ರಿಜ್ ಇವೆಲ್ಲ ಸಿನೋನಿಮ್ಸ್. ಯಾವ್ದ್ರ ಹೊಸ ಶಬ್ದ ಬಂತಲ್ಲ ಅದ್ರ ಸಿನೋನಿಮ್ ಹುಡುಕ್ರಿ, ರೈಮಿಂಗ್ ವರ್ಡ್ ಹುಡುಕ್ರಿ. ದಿಸ್ ಬಿಕಮ್ಸ್ ಈಸಿ ಅಂಡ್ ಇಂಟ್ರೆಸ್ಟಿಂಗ್ ಅವರ್ ವರ್ಕ್. ಸೊ ಟ್ರಜ್ ಅನ್ನ ಟ್ರಜ್ಜಿಂಗ್ ಆಗಿ ಮಾಡಾರ. ಈ ING ಫಾರ್ಮ್ ಬಂತಿಲ್ಲ, ಒಂದು ಇದು ನೌನ್ ಆಯ್ತು, ಓರ್ಬೇಕು, ಅದನ್ನ ಜಡ್ಜ್ ಮಾಡ್ಬೇಕಾಗ್ತದ. ಸೊ ಇಲ್ಲಿ ವರ್ಬ್ ಅದ. said Mr. Henry to himself, ತನಗ್ ತಾನೇ ಅನ್ಕೊಳ್ಳೋದು, himself. trudging, walk laboriously ಅಂದ್ರೆ ಜೋರ್ ನಡಿಯಾಕತ್ತಿದ. down the village through the falling snow. ಹೊರಗ್ ವೆದರ್ ಹೆಂಗಿತ್ತು, ಸ್ನೋ ಬೀಳ್ಲಿಕತ್ತಿತ್ತು. down the village ತನ ಹೊಂಟಿದ್ದ. a man must do a clock at time surely. ಅಂದ್ರ ನನ್ ಕೆಲ್ಸದ ನಾ ಮಾಡ್ಕೊಂಡ್ರೆ ನನ್ಗೆ ಏನ್ ಪ್ರಾಬ್ಲಮ್ ಇತ್ತು ಅಂತ ಅವನು ಅನ್ಕೊಂಡ. a man must do a clock at times surely. ಪಕ್ಕ ನಮ್ ಕೆಲಸ ನಾವ್ ಮಾಡ್ಬೇಕಪ್ಪ, ಯಾರ ಕಡೆಯಿಂದ ಏನ್ ಅನ್ಕೋಬಾರ್ದು. ಆಕ್ಚುಲಿ ಅವನಿಗೆ ಪರಿಸ್ಥಿತಿನೇ ಇರಲಿಲ್ಲ. ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಒಳಗೆ ಕೊಟ್ರು, a man must do a clock at times surely. Who said this? Mr. Henry. When he was coming out from the coach and horses inn after repairing the clock from visitors room. Because the visitor did not give much importance and did not extend any kind of conversation, with his expectation of extending the conversation, he thought him to himself. ಅಂದ್ರೇನು, ಯಾಕಂದ್ರು, ಏನಂದ್ರು, ಹಿಂಗ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಇರ್ತದೆ. ಇನ್ನು ಜಾಸ್ತಿ ವಿತ್ ಫೀಲಿಂಗ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಡಿಪೆಂಡಿಂಗ್ ಆನ್ ದ ಮಾರ್ಕ್ಸ್ ಎಷ್ಟದ ಅಷ್ಟು ಬರೀಬೇಕಾಗ್ತದೆ. ದಟ್ ಈಸ್ ಅ ಪ್ರೀ ರಿಕ್ವಿಸಿಟ್. ಸೊ ಇದು 5 ಮಾರ್ಕ್ಸ್ 3 ಮಾರ್ಕ್ಸ್ ಕೇಳಿದ್ರು ಅಂದ್ರೆ ಇಷ್ಟು ಬರೆದ್ರೆ ಸಾಕಾಗ್ತದೆ. ಇನ್ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಕಮ್ಮಿ, ಬಿಕಾಸ್ ಇದ್ರೊಳಗೆ ಸಿಚುವೇಶನ್ ಕಮ್ಮಿ ಅದ. ದಟ್ಸ್ ವೈ. And again, can't a man look at you ugly? See, here is his expectation and here he is convincing himself. ಹೌದ್ ಬಿಡು, ನಮ್ ಕೆಲಸ ನಾವು ಮಾಡಿದ್ರೆ ಮುಗಿತಲ್ಲ ಅಂತ. ಆದ್ರೆ ಎಕ್ಸ್ಪೆಕ್ಟೇಷನ್ ಇನ್ನೂ ಬಿಟ್ಟಿಲ್ಲ ಅವನು. ಯಾಕಂತಂದ್ರೆ ಅವನು ಎಂತ ಮನುಷ್ಯ, ಅವನು ಬೀಯಿಂಗ್ ಕಾನ್ಸ್ಟಿಟ್ಯೂಷನಲಿ ಆಫ್ ಅ ಕ್ಯೂರಿಯಸ್ ನೇಚರ್. ಬೇಸಿಕಲಿ ನಮ್ ಸ್ವಭಾವ ಒಳಗೆ ಬೀಳ್ತದೆ. ಬೇರೆ ಲೈಕ್ ಪೋಕಿಂಗ್ ಸಂಬಡಿ ಎಲ್ಸಸ್ ವರ್ಕ್. ಬೇರೆಯವ್ರ ಕೆಲಸದಲ್ಲಿ ಹೆಚ್ಚಾಗಿ ಜಾಸ್ತಿ ನಾವು ಇಂಟ್ರೆಸ್ಟ್ ತಗೋತೀವಿ ನಮ್ಮ ಕೆಲಸಕ್ಕಿಂತ ಹೆಚ್ಚು. ಆ ರೀತಿ ಕ್ಯೂರಿಯಾಸಿಟಿ, ಆ ರೀತಿ ಹ್ಯೂಮನ್ ಟೆಂಡೆನ್ಸಿ ಇರೋ ಈ ರೀತಿ ಎಕ್ಸ್ಪೆಕ್ಟೇಷನ್ ಅನ್ನ ಹುಟ್ಟಿಸ್ಕೋತಾರ. ಅವಶ್ಯಕತೆ ಇಲ್ಲದೆ ಇದ್ದು ಹುಟ್ಟಿಸ್ಕೋತಾರ. ಅಂಡ್ ಅಗೇನ್, ಕಾಂಟ್ ಅ ಮ್ಯಾನ್ ಲುಕ್ ಅಟ್ ಯು ಅಗ್ಲಿ. ಏನ್ ಅಸಹ್ಯ, ತೀರಾ ಹಿಂಗಿರ್ತಾರ ಅಂದಾಗ ನಮ್ಮ ಭಾಷೆಗೆ ನಾವು ಕನ್ವರ್ಟ್ ಮಾಡ್ಕೊಂಡ್ರೆ ಹಿಂಗ.
ಅಂಡ್ ಯಟ್ ಅಗೇನ್ ಸೀಮಿಂಗ್ಲಿ ನಾಟ್, ಟ್ರೂಲಿ ನಾಟ್. ಹಿಂಗೂ ಇರಂಗಿಲ್ಲ, ತೀರಾ ಏನು ಇಷ್ಟ ಸಹ ಇರ್ತಾರ, ಇರಂಗೂ ಇಲ್ಲ. ಇಫ್ ದ ಪೊಲೀಸ್ ವಾಸ್ ವಾಂಟಿಂಗ್ ಯು, ಯು ಕುಡಂಟ್ ಬಿ ಮೋರ್ ರ್ಯಾಪ್ಡ್ ಅಂಡ್ ಬ್ಯಾಂಡೇಜ್ಡ್. ಅಂದ್ರೆ ಅವ ಏನ್ ಹೇಳ್ತಾನೆ, ಸೀಮಿಂಗ್ಲಿ, ಟ್ರೂಲಿ ನಾಟ್. ಇದಕ್ಕೆ ಅವ್ನು ತಾನೇ ಆನ್ಸರ್ ಮಾಡ್ಕೊಂಡ. ಕಾಂಟ್ ಅ ಮ್ಯಾನ್ ಲುಕ್ ಎಟ್ ಯು ಅಗ್ಲಿ, ಏನ್ ಹಿಂಗಿರ್ತಾರ, ಯಟ್ ಅಗೇನ್ ಸೀಮಿಂಗ್ಲಿ ನಾಟ್, ಮೇ ನಾಟ್ ಬಿ ಟು, ಖಾತ್ರಿವಾಗಿನೂ ಇಲ್ಲ. ಇಫ್ ದ ಪೊಲೀಸ್ ವಾಸ್ ವಾಂಟಿಂಗ್ ಯು ಅಂದ್ರೆ ಏನು, ಇಫ್ ಅನ್ನೋದೇನು ಕಂಡೀಷನಲ್. ಸಪೋಸ್ ಪೊಲೀಸ್ ಇವ ಬೇಕಾಗಿದ್ದ, ಇಫ್ ಇದು ತಾನ ವಿಶ್ಲೇಷಣೆ, ತಾನು ಅನ್ಕೊಂಡೋದು. ಇಫ್ ದ ಪೊಲೀಸ್ ವಾಸ್ ವಾಂಟಿಂಗ್ ಯು, ಯು ಕುಡಂಟ್ ಬಿ ಮೋರ್ ರ್ಯಾಪ್ ಅಂಡ್ ಬ್ಯಾಂಡೇಜ್ಡ್. ಇಫ್ ಅಂದ್ರೆ ಪೊಲೀಸಿಗೆ ನೀ ಬೇಕಾಗಿದ್ರ ನೀ ಇಷ್ಟ ಬ್ಯಾಂಡೇಜ್ನ್ಯಾಗ ಇರೋದ ಅವಶ್ಯಕತೆ ಇರಲಿಲ್ಲ. ಯು ಕುಡಂಟ್ ಬಿ ಮೋರ್ ರ್ಯಾಪ್ಡ್ ಅಂಡ್ ಬ್ಯಾಂಡೇಜ್. ಸಹಜವಾಗಿ ಈ ಮಾತು ಬಾಯಲ್ಲಿ ಬಿತ್ತು ಅವನಿಗೆ. ಬಿಕಾಸ್ ಈ ಕ್ಯಾರೆಕ್ಟರ್ದಿಂದ, ಈ ಕ್ಯಾರೆಕ್ಟರ್ಗ ಒಂದು ಭಾವನೆ ಕೊಟ್ಟಿರ್ತಾರ ರೈಟರ್. ಆ ಭಾವನೆ, ಆ ಹ್ಯೂಮನ್ ಬಿಹೇವಿಯರ್ ಕೊಟ್ಟಿರ್ತಾರ. ಆ ಹ್ಯೂಮನ್ ಬಿಹೇವಿಯರ್ ಪ್ರಕಾರ ಅವ್ನ ಬಾಯಲ್ಲಿ ಏನೋ ಒಂದು ಬಂದ್ಬಿಡುತ್ತೆ. ಏನಂತಂದ್ರ ಪೊಲೀಸರಿಗೆ ಏನ್ ಬೇಕಾಗೇನು ಯಾರಿಗೆ ಗೊತ್ತ, ಅದಕ್ಕೆ ಇಷ್ಟೆಲ್ಲ ಬ್ಯಾಂಡೇಜ್ ಹಾಕೊಂಡ್ ನಾನು ನೋಡಿವ ಅಂತಂದಂಗ. ಅಟ್ ಗ್ಲೀಸನ್ಸ್ ಕಾರ್ನರ್, ಇದನ್ನ ನೆನ್ಪಿಟ್ಕೋರಿ, ಇದು ಹೆಸರು ಬರೆದಿಟ್ಕೋರಿ. ಬಿಕಾಸ್ ವೆನ್ ಯು ಆರ್ ಮೇಕಿಂಗ್ ನೋಟ್ಸ್, ನೋಟ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಲಿಸ್ಟ್ ಹಾಕೊಳ್ತಾ ಹೋಗುವಾಗ ಯಾವ ಶಬ್ದ ಎಲ್ಲಿ ಬಂತು, ಅಟ್ ಲೀಸ್ಟ್ ಇವು ಸಿಚುವೇಶನ್ಸ್ ಅನ್ನ ಬರೆದಿಟ್ಕೋರಿ. ಪೇಜ್ ನಂಬರ್ ಹಾಕೊಂಡು, ಪೇಜ್ ನಂಬರ್ 33, ಗ್ಲೀಸನ್ಸ್ ಕಾರ್ನರ್ ಮೀನ್ಸ್ ಇಟ್ ಇಸ್ ಅ ಪ್ಲೇಸ್. ಕಾರ್ನರ್ ಅಂತಂದ್ರೆ ಯೂಶಲಿ, ಕಾರ್ನರ್ ಅಂತಂದ್ರೆ ಒಂದು ಸ್ಟ್ರೀಟ್ ದ ನ್ಯಾರೋ ಏರಿಯಾ ಹೊಳತೀವಲ್ಲ ನಾವು ಅದು, ಅಥವಾ ಒಂದು ನ್ಯಾರೋ ಸ್ಟ್ರೀಟ್, ಅಥವಾ ಸರ್ಕಲ್ ಬರ್ತದಲ್ಲ, ಸರ್ಕಲ್ ತರನೇ ಕಾರ್ನರ್, ಒಂದು ಕಾರ್ನರ್ ಅಲ್ಲಿ. ಗ್ಲೀಸನ್ಸ್ ಕಾರ್ನರ್, ಹಿ ಸಾ ಹಾಲ್, ಹಾಲ್ ಅಂದ್ರೆ ಮಿಸಸ್ ಹಾಲನ್ ಗಂಡ. ಆಟ್ ಗ್ಲೀಸನ್ಸ್ ಕಾರ್ನರ್, ಹಿ ಅಂದ್ರೆ ಇಲ್ಲಿ ಮಿಸ್ಟರ್ ಹೆನ್ಫ್ರಿ, who had recently married the stranger's hostess at the Coach and Horses. Recently ಮಿಸಸ್ ಹಾಲನ್ನ ಹಾಲು ಮದುವೆ ಆಗ್ಯಾನ. ಓಕೆ, ಹೋಸ್ಟೆಸ್ ಅದಕ್ಕಂದ್ರೆ ಹೂ ಇಸ್ ದ ಒನ್ ಲುಕಿಂಗ್ ಆಫ್ಟರ್ ದ ಕೋಚ್ ಅಂಡ್ ಹಾರ್ಸಸ್. ರೀಸೆಂಟ್ಲಿ, ಈಗವ ನಮ್ಮ ರೈಟರು ಬರ್ತಾ 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 ಯಾರು, ಎಂತು, ಯಾವಾಗ ಅಂತ ನಮಗ್ ಕ್ಲಿಯರ್ ಮಾಡ್ತಾ ಹೋಗ್ತಾನೆ. ಎಲ್ಲಾನು ಕ್ಲಿಯರ್ ಆಗ್ತದೆ ಸದ್ಯಕ್ಕಂತೂ. ಐ ಥಿಂಕ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಫಾರ್ ಯು, ಐ ಬಿಲೀವ್. ಅಂಡ್ ಹೂ ನೌ ಡ್ರೋ ದ ಐಪಿಂಗ್ ಕನ್ವೇಯನ್ಸ್. ಐಪಿಂಗ್ ಒಳಗ ಒಂದು ಗಾಡಿ ನಡೆಸ್ತಾನ. ಗಾಡಿ ಅಂದ್ರೆ ಇಲ್ಲಿಂದ ಅಲ್ಲೇ, ಅಲ್ಲಿಂದ ಇಲ್ಲೇ ಸಾಮಾನ್ ತರೋದು, ಹೋಗೋದು, ಮಂದಿನ ಬಿಡೋದು, ಇವೆಲ್ಲ ಕೆಲಸ ಮಾಡ್ತಾನವ. ಐಪಿಂಗ್ ಕನ್ವೇಯನ್ಸ್. ಐಪಿಂಗ್ ಅನ್ನೋ ಪ್ರೊನೌನ್ಸಿಯೇಷನ್ ಮರಿಬೇಡ್ರಿ, ಇಟ್ ಇಸ್ ನಾಟ್ ಈಪಿಂಗ್, ಇಟ್ ಇಸ್ ಐಪಿಂಗ್. ವೆನ್ ಒಕೇಶನಲ್ ಪೀಪಲ್ ರಿಕ್ವೈರ್ಡ್ ಇಟ್. ಒಕೇಶನಲ್ ಅಂತಂದ್ರೆ ಫ್ರೀಕ್ವೆಂಟ್ ಆಗಲ್ಲ, ಡೈಲಿ ಅಲ್ಲ, ಯಾವಾಗಾದ್ರೂ ಯಾರಿಗಾದ್ರೂ ಬೇಕಾಗಿದ್ರ. ಟು ಸಿದರ್ ಬ್ರಿಡ್ಜ್ ಜಂಕ್ಷನ್. ಸೊ ಐಪಿಂಗ್ ಇಂದ ಸಿದರ್ ಬ್ರಿಡ್ಜ್, ಅಗೇನ್ ಸಿ ಯರ್ BGE, like that. One more word, our trudge word kind of bridge. ಇಲ್ಲಿ ಬ್ರಿ ಅನ್ನೋ ಪ್ರೊನೌನ್ಸಿಯೇಷನ್ ಅದ, ಬಟ್ ಲಾಸ್ಟ್ ಸೌಂಡ್ ಅದೇ ಬರ್ತದೆ, ಜ ಸೌಂಡ್, ಬೈ ಆಡಿಂಗ್ D and G sound. Cedar Bridge junction, coming towards him on his return from that place. ಈ ಸಿದರ್ ಬ್ರಿಡ್ಜ್ ಜಾಗಕ್ಕೆ ಹೋಗಿ ತನ್ನ ಕನ್ವೇಯನ್ಸ್ ನ ಕೆಲಸ ಮುಗಿಸಿ ಬರೋವಾಗ ಅವನು ಯಾರಿಗ್ ಬೆಟ್ಟದ, ಹೆನ್ಫ್ರಿಗ್ ಬೆಟ್ಟದ. ಏನಂದಾವ, at Gleason's corner he saw Hall who had recently married. ಈಗ ನೋಡ್ರಿ, ಇವೆಲ್ಲ ನುಂಗ ಬಿಡ್ಬೇಕು ನೀವು ಓದುವಾಗ, ಸ್ವಲ್ಪ ಲಿಂಕ್ ತಪ್ಪಿದ್ರ. ಬಿಕಾಸ್ ಮತ್ತೆ ನೀವು ಓದುವಾಗ ನಮಗ್ ಸ್ಟೋರಿ ಕನೆಕ್ಷನ್ ಏನ್ ಬೇಕು, ಹಾಲಿಗೆ ಏನ್ ಅಂದ, ಹಾಲಿಗೆ ಏನ್ ಕಾನ್ವೆ ಮಾಡ್ದ, ಅವ್ನು ಹೊಂಟಿದ್ದ, ಮುಂದೆ ಬಂದ, ಏನ್ ಮಾತಾಡಿದ್ರು, ಇದು ನಮ್ ತಲೆಯಲ್ಲಿ ಇರ್ಬೇಕು. At Gleason's corner he saw Hall who had recently married the stranger's hostess at the Coach and Horses, and who now drove the Iping conveyance. When occasionally people required it, comma ಹಾಕಿರ್ತಾರಂತಂದ್ರೆ ಸಿಚುವೇಶನ್ ಚೇಂಜ್ ಆಗ್ತದೆ. ಟು ಸಿದರ್ ಬ್ರಿಡ್ಜ್ ಜಂಕ್ಷನ್, ಅಲ್ಲಿ ತನ ಹೋಗಿ ಗಾಡಿಯಿಂದ ಸಾಮಾನ್ ತಲುಪಿಸೋದು ಅಥವಾ ಜನರನ್ನ ತಲುಪಿಸೋ ಕೆಲಸ. ಕಮಿಂಗ್ ಟುವರ್ಡ್ಸ್ ಹಿಮ್ ಆನ್ ಹಿಸ್ ರಿಟರ್ನ್ ಫ್ರಮ್ ದಟ್ ಪ್ಲೇಸ್. Hall had evidently been stopping a bit at Cedar Bridge to judge by his driving. ಅಂದ್ರ ಬರುವಾಗ ಅವಂಗ ಹೆನ್ಫ್ರಿ ಸಿಕ್ತ. ಯಾರು, ಟೆಡಿ ಹೆನ್ಫ್ರಿ. ಹೆಂಗಂದ್ರ, ಸೊ ನ್ಯಾಚುರಲಿ ಅಂದ್ರ ಯಾರಾದ್ರೂ ನಮಗ್ ಮುಂದೆ ಸಿಕ್ಕರು ಪರಿಚಯದವ್ರಿಂದ ನಿಲ್ತೀವಲ್ಲ, ನಾವು ಹೋಗ್ತಿರ್ತೀವಿ, ಏನ್ರಿ ಹೆಂಗದಿರಿ ಅಂತ ಮಾತಾಡಿಸ್ತೀವಲ್ಲ, ಬಾಳ ದಿವಸ ಆದ್ಮೇಲೆ ಬೆಟ್ಟ ಆದ್ಮೇಲೆ ಆರಾಮದಿರಿ ಅಂತ ಕೇಳ್ತೀವಲ್ಲ, ಆ ರೀತಿ ಗಾಡಿ ತಗೊಂಡ್ ಬರುವಾಗ ಸಿಕ್ತಾನ. ಅವೇನಂತ ನೋಡ್ರಿ, ಪ್ರೊನೌನ್ಸಿಯೇಷನ್ ನೋಡ್ರಿ ಹೆಂಗದ. ಡು ಇಷ್ಟೇ ಇಷ್ಟೇ. Kindly don't use this because we should not make our own like
our English into more native of British English. Because idradu explanation ಹೆಂಗೈತೆ ನೋಡ್ರಿ. How do you do? ಶಾರ್ಟ್ ಫಾರ್ಮ್ ಹಂಗಲ್ಲ, ಶಾರ್ಟ್ ಫಾರ್ಮ್ ಅಲ್ಲ ಇವೇನಂತಂದ್ರೆ ಅವ್ರದ್ದು ನೇಟಿವ್ ಇಂಗ್ಲಿಷ್ ಹಿಂಗದ. ಡು ಟೆಡಿ ಅಂತ ಸಹಜವಾಗಿ ಕೇಳಿದ್ರು ಅಂದ್ರೆ ಅದು ಪ್ರೊನೌನ್ಸಿಯೇಷನ್ ಅವ್ರು ಕೂಡ ಇಟ್ಕೊಳಂಗಿಲ್ಲ. ಯಾಕೆ ಇಟ್ಕೊಳಂಗಿಲ್ಲ ಅಂತಂದ್ರೆ ಅಷ್ಟು ನೇಟಿವ್ ಆಗ್ಬಿಟ್ಟದ ಆ ಭಾಷೆ ಒಳಗಿನ ಸ್ವಲ್ಪ ಸ್ವಲ್ಪ ಶಬ್ದ ನುಂಗ್ತಾರ ಅವ್ರು. ಆಡು ಅಂದ್ರೆ ತಿಳ್ಕೊಂಡ್ಬಿಡ್ತಾರ ಅವ್ರು ಏನದ ಅಂತ. ಇವನ್ ಗೆಟ್ ಡಿಕ್ಷನರಿ ಮೀನಿಂಗ್ ಏನು, ಡಿಕ್ಷನರಿ ಒಳಗೆ ಮಿಸ್ತಿರಂಗಿಲ್ಲ ಇವೆಲ್ಲ. ಬಟ್ ಅವ್ರು ಡೈಲಿ ಮಾತಾಡಿದ್ರಿಂದ ಕೊಲೋಕ್ಯುವಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು, ಆಡು ಭಾಷೆ. ಆ ಕೊಲೋಕ್ಯುವಲ್ ಲ್ಯಾಂಗ್ವೇಜ್ ಒಳಗೆ ಇವನು ಪ್ಯೂರ್ ಇಂಗ್ಲಿಷ್ ಅನ್ನ ಅಥವಾ ಬುಕ್ಕಿಶ್ ಇಂಗ್ಲಿಷ್ ನುಂಗಿ ಬಿಡ್ತಾರೆ. ಹಿ ಸೆಡ್ ಪಾಸಿಂಗ್, ಹೆಂಗದಿ ಟೆಡಿ ಅಂದಂಗ. ಅವಳು ಇಡು ಹೆಂಗದಿ ಏನಂತಿ ಅಂದಂಗ. ಯು ಗಾಟ್ ಅ ರಮ್ ಅಂಡ್ ರಮನ್ ಅಪ್ ಹೋಮ್. ಇವನ್ ಶಾರ್ಟ್ ಫಾರ್ಮ್ ನೋಡ್ರಿ, ಇವನ್ ಶಾರ್ಟ್ ಕಟ್ ವೇ ಆಫ್ ಕೊಲೋಕ್ಯುವಲ್ ಲ್ಯಾಂಗ್ವೇಜ್ ಆಫ್ ಇಂಗ್ಲಿಷ್ ಏನಂತಾನೆ, ಯು ಗಾಟ್ ಅ ರಮನ್ ಅಪ್ ಹೋಮ್. ಅಂದ್ರೆ ರಮ್ ಅಂದ್ರೆ ಪೆಕ್ಯುಲಿಯರ್, ಸ್ಟ್ರೇಂಜ್, ಓಲ್ಡ್, ಆಡ್, ನಾಟ್ ಓಲ್ಡ್, ಆಡ್. ನಮೂನಿ ಮನುಷ್ಯ ನಿನ್ ಮನ್ಯಾಗ ಕುಂತಾನ ಅಂದಂಗಿದೆ. ಐ ಆಮ್ ಅಪ್ ಹೋಮ್ ಅನ್ಬೋದು ನಾವು. ಮನೆಗೆ ಮುಟ್ಟಿದ್ವಿ ಅನ್ನೋದಕ್ಕೂ ಅಪ್ ಅಪ್ ಅಂದ್ರೆ ಮುಗಿತೇನು, ಅದಾನೇನು, ಅಥವಾ ಎಕ್ಸಿಸ್ಟ್ ಅದ, ಈ ರೀತಿ ಅದು. ಈ ರೀತಿಯಾಗಿನೂ ಅಪ್ ಅನ್ನೋ ಪ್ರಪೋಸಿಷನ್ ಅನ್ನ ಯೂಸ್ ಮಾಡ್ತೇವೆ. ಯು ಗಾಟ್ ಅ ರಮನ್ ಅಪ್ ಹೋಮ್ ಸೆಡ್ ಟೆಡಿ. ಹಾಲ್ ವೆರಿ ಸೋಷಿಯಬ್ಲಿ ಪುಲ್ಡ್ ಅಪ್. ವಾಟ್ ಇಸ್ ದಟ್ ಹಿ ಆಸ್ಕ್ಡ್. ವೆರಿ ಸೋಷಿಯಬ್ಲಿ ಅಂದ್ರೆ ವಿಲ್ಲಿಂಗ್ ಟು ಟಾಕ್, ಫ್ರೆಂಡ್ಲಿ, ವೆಲ್ಕಮಿಂಗ್. ಹೌದಾ ಏನೈತಿ ಅಂತ ಅವ ಮಾತನ್ನ ಕೇಳ್ದ. Ram looking customers stopping at the coach and horses said Teddy, my sakes. ಅಂದ್ರ ಏ ಭಗವಾನ್ ಏನದಾನವ ಮನುಷ್ಯ ಗೊತ್ತಾ, ನಿನ್ನ ಕೋಚ್ ಅಂಡ್ ಹಾರ್ಸಸ್ನಾಗ ಯಾವ ಒಬ್ಬ ಸ್ಟ್ರೇಂಜರ್ ಬಂದಾನ. ರಾಮ್ ಲುಕಿಂಗ್, ಸ್ಟ್ರೇಂಜ್ ಲುಕಿಂಗ್ ಮನುಷ್ಯ ಬಂದಾನೊಬ್ಬವ ಅಂತ ಹೇಳ್ತಾನೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ತಾನ ಅವನು. And he proceeded to give Hall a vivid description of his wife's grotesque, grotesque, grotesque guest. In grotesque ಅಂದ್ರೆ ಏನು, ವಿರೂಪ, ಕುರೂಪ, ಅಗ್ಲಿ, ಅಸಹ್ಯಕರ. He proceeded to give Hall ಅಂದ್ರೆ ಮಿಸ್ಟರ್ ಹಾಲ್ a vivid, clear description. ಅವ ಹೆಂಗದಾನ, ಏನದಾನ, ಎಂತದಾನ, ಹೆಂಗ್ ಕಾಣಿಸ್ತಾನ, ಏನ್ ಹಾಕೊಂಡಾನ, ಇವೆಲ್ಲ ಸುದ್ದಿ ಹೇಳಕತ್ತ. ಗ್ರೋಟೆಸ್ಕ್, ಗ್ರೋಟೆಸ್ಕ್ ಅಂತಂದ್ರೆ ಅಗ್ಲಿ ಲುಕಿಂಗ್. ಹೊಸ ಶಬ್ದ, ನಮಗ್ ಅಗ್ಲಿ ಗೊತ್ತದ, ಸ್ಟ್ರೇಂಜ್ ಗೊತ್ತದ, ಪೆಕ್ಯುಲಿಯರ್ ಗೊತ್ತದ, ಅದ್ರ ಜೊತೆ ಇನ್ನೊಂದು ಹಾಕೋರಿ ಗ್ರೋಟೆಸ್ಕ್. ಪ್ರೊನೌನ್ಸಿಯೇಷನ್ ಗೊತ್ತಿರ್ಲಾರ್ದ್ರು ಹೊಸ ಇಂಗ್ಲಿಷ್ ಶಬ್ದ ಬಂತಂದ್ರೆ ಅದನ್ನ ಕನ್ನಡದಲ್ಲಿ ಬರ್ಕೋರಿ ಗ್ರೋಟೆಸ್ಕ್. QUE ಎಂಡ್ ಬಂದ್ಮೇಲೆ ಕ ಸೌಂಡೇ ಇರ್ತದ. ಗ್ರೋಟೆಸ್ಕ್ ಲುಕ್ಸ್ ಅ ಬಿಟ್ ಲೈಕ್ ಅ ಡಿಸ್ಗೈಸ್. ಅವನೇನ್ ಹೇಳ್ತಾನ, ಎಲ್ಲಾ ವಿವಿಡ್ ಡಿಸ್ಕ್ರಿಪ್ಷನ್ ಕೊಡ್ತಾ ಲುಕ್ಸ್ ಅ ಬಿಟ್ ಲೈಕ್ ಅ ಡಿಸ್ಗೈಸ್. ಡಿಸ್ಗೈಸ್ ಅಂದ್ರೆ ಏನ್ ಗೊತ್ತಾ, ನಾಟಕ ಮಾಡುವಾಗ ಆ ಅವತಾರ, ಸಪೋಸ್ ಇವಾಗ ಭೀಮ್ಸ್ ಏನು ಅಥವಾ ಅರ್ಜುನ ಅಥವಾ ಬಾಹುಬಲಿ ಒಳಗೆ ನಮ್ Prabhas, when he is normal, he looks like a normal person, like he is an individual, he is Prabhas. But when he goes into the character of Bahubali, what he is changing in him, he has been given a hairstyle, he has given a different makeup, he has been given a different outfit, very different outfit, which makes him to look little wide, ದೊಡ್ಡದಾಗಿ ಅಗಾಧವಾಗಿ ಕಾಣಿಸ್ಬೇಕಲ್ಲ, ಅವ ಚಂದನು ಕಾಣ್ಬೇಕಲ್ಲ, ಇಂಪ್ರೆಸಿವ್ ಆಗಿ ಕಾಣ್ಬೇಕಲ್ಲ, ಅದು ಡಿಸ್ಗೈಸ್. ಮಾರು ವೇಷ ಹಾಕೊಳ್ಳೋದು, ಬೇರೆ ವೇಷ ನಾವು ತಡ್ಕೊಳ್ಳೋದೆ ಡಿಸ್ಗೈಸ್. ಲುಕ್ಸ್ ಅ ಬಿಟ್ ಲೈಕ್ ಅ ಡಿಸ್ಗೈಸ್, ಡೋಂಟ್ ಇಟ್. ಹಿಂಗ್ ಕಾಣ್ತಾನ ನೋಡ್ರಿ, ಹೌದಿಲ್ಲ ಅಂದಂಗ ಅಂತ. I would like to see a man's face if I had him stopping in my place, said Henry. ಇದನ್ನ ಅವ ಹೆಂಗ್ ಹೇಳ್ತಾನಂತಂದ್ರ ಹಾಲ್ಗ, ಅವ ಹೆಂಗ್ ಕಾಳ್ತಾನಂತಂದ್ರ ಮಾರು ವೇಷ ಹಾಕೊಂಡು ಬಂದಂಗದ ನೋಡ್ರಿ. ನಿಮ್ಮ ಕೋಚ್ ಅಂಡ್ ಹಾರ್ಸಸ್ನಾಗ ಯಾರು ಇರಾಕ್ ಬಂದಾನಲ್ಲ ಅವ. ಡೋಂಟ್ ಇಟ್ ಅಂತ ಕೇಳ್ತಾನವ, ಹಿಂಗೈತ್ ನೋಡ್ರಿ ಅಂದಂಗದ. ಕ್ವಶನ್ ಟ್ಯಾಗ್ ಇದೆ. I would like to see a man's face ಅಂದ್ರೆ ಅವ ಏನ್ ಕಂಡೀಷನ್ ಕೊಡ್ತಾನ, ಇನ್ ಕೇಸ್ ಈ ತರ ಮನುಷ್ಯ ನನ್ನ ಸೆಂಟರ್ ಒಳಗ್ ಬಂದ್ರ I will not, Arfat, I think you can take the attendance if you are available. Arfat or Jay, you are available, take the.
for second next followed class. I would like to see a man's face if I had him stopping in my place. ಅವ ಎಷ್ಟೊತ್ತಿದ್ರು ನನ್ನ ಕಡೆ ಯಾರು ಇರ್ತಿದ್ರು ನಾವು ಏನದ ನಿಜ ರೂಪ ನೋಡೇ ಇಟ್ಕೋಬೇಕು ನಾನು ಅಂದ್ರೆ ಇವ್ ಪೂರಾ ಮಾಸ್ಕ್ ಆಗ್ಬಿಟ್ಟಿತ್ತು ಅವ್ನ ಮುಖ ಪೂರಾ ಕವರ್. ಆ ಕವರ್ ಇರಬಾರ್ದು. ನಾರ್ಮಲ್ ಮನುಷ್ಯರು ನಂಬಬೇಕು ದಿನಚರಿ ರೀತಿಯಲ್ಲಿ ಇರುವಾಗ ನಂಬುವಂಗ್ ಕಾಣಿಸಿದ್ರೆ ನಂಬಬೇಕಪ್ಪ. ಅಜೀಬ್ ಲುಕಿಂಗ್ ಹಾಕೊಂಡ್ ಬಂದ್ರೆ ಲೈಕ್ ಒಂದು ಸ್ಯಾಂಟಿಟಿ ಇರ್ತದಲ್ಲ, ಒಂದ್ ಪಾವಿತ್ರ್ಯತೆ ಇರ್ತದೆ, ಒಂದ್ ಪರ್ಸನಲ್ ಒಬ್ರದ್ದು ಪರ್ಸನಲ್ ಅರೇನಾನ ನಾವು ಧಕ್ಕಿ ಪಡಿಸಂಗಿಲ್ಲ, ಇಷ್ಟಾನು ಪಡಲ್ಲ ಒಬ್ರಿಗೆ ಅದು. ಹಂಗಿದ್ದಾಗ ಈಗ ನೀವು ಡೈರೆಕ್ಟ್ಲಿ ನೀವು ತೆಗಿ ಬ್ಯಾಂಡೇಜ್ ನಮ್ಮ ಹೋಟೆಲ್ನಾಗ ಇರ್ತೀವಂತ ಬ್ಯಾಂಡೇಜ್ ತೆಗಿ ಅಂದ್ರೆ ನೋಡ್ತೀವಿ ನೀವು ಇಟ್ಕೋತೀವಿ ಅಂತಂದ್ರೆ ಅವ್ರಿಗೆ ಅಸಹ್ಯ ಆಗ್ತದೆ. ಅದು ಎಲ್ಲಾನು ನಾರ್ಮಲ್ ಇರ್ತದೆ. ಒಮ್ಮೆ ಯು ಕೆನಾಟ್ ಟ್ರಸ್ಟ್ ದ ಇಂಪ್ರಾಪರ್ ಥಿಂಗ್ಸ್ ಅಟ್ಯಾಚ್ ಟು ಎನಿ ನ್ಯೂ ಪರ್ಸನ್, ರೈಟ್? ಸೊ ಆ ರೀತಿಯಿಂದ ಅವ ಅದನ್ನ ಕಂಡೀಷನ್ ಹಾಕಿ ಇವನಿಗೆ ಹೇಳ್ತಾನೆ ಹಾಲ್. ಬಟ್ ವುಮೆನ್ ಆರ್ ದ್ಯಾಟ್ ಟ್ರಸ್ಟ್ಫುಲ್ ವೇರ್ ಸ್ಟ್ರೇಂಜರ್ಸ್ ಆರ್ ಕನ್ಸರ್ನ್. He was took your rooms and he ain't even given a name, hall. ಅಂದ್ರ ಇವ ಹೆಂಗ್ ಹೇಳ್ತಾನಂತಂದ್ರೆ ಇದನ್ನ ನನ್ನ ಕಡೆ ಏನ್ರಿ ಈ ರೀತಿ ಬ್ಯಾಂಡೇಜ್ ಮನುಷ್ಯ ಬಂದ್ರೆ ನಾ ಅಂತೂ ಅವ್ನ ಮುಖ ನೋಡೇ ನಾ ಅಲೌ ಮಾಡ್ತೀನಿ ನನ್ನ ಜಾಗನಾಗ ಇರಾಕ. ಆಮೇಲೆ ಹೆಣ್ಮಕ್ಳ ಸ್ವಭಾವ ಹೆಂಗಂತಂದ್ರೆ ಭಾಳ ಜಲ್ದಿ ನಂಬಿ ಬಿಡ್ತಾರ. ಅದ್ರಾಗಂತೂ ಈ ಅಪರಿಚಿತರ ಮಂದಿನ ಲೈಕ್ ಆರ್ ಕನ್ಸರ್ನ್. ಅಂಡ್ ಅವ ನಿಮ್ ರೂಮ್ಸ್ ತಗೊಂಡು ಅಂಡ್ ಇವನ್ ತನ್ನ ಹೆಸರು ಕೊಟ್ಟಿಲ್ಲ ಅವ ಅಂತ ಹೇಳ್ಬಿಡ್ತಾನ. ಅವನಿಗೆ ಆಲ್ಮೋಸ್ಟ್ ಏನ್ ಹಾಲ್ ಏನ್ ಮಾತಾಡ್ಲಿ ಬಿಡ್ಲಿ ಸಂಬಂಧ ಇಲ್ಲ. ಟೆಡಿ ಹೆನ್ಫ್ರಿ ಎಲ್ಲಾ ಡೀಟೇಲ್ಸ್ ಹಾಲ್ಗೆ ಕೊಟ್ಟ, ಗಂಡು ಕೊಟ್ಬಿಟ್ಟ. ಹೆಂಡತಿ ಹಿಂಗ್ ಮಾಡಾಳ ನೋಡ್ರಿ ಅಂದ್ರೆ ವಿಮೆನ್ ಅಂದ್ರೆ ಕಾಮನ್ ಆಗಿ ಯೂಸ್ ಮಾಡ್ದ. ಪ್ಲೂರಾಲಿಟಿ ಐತಲ್ಲ ಇಲ್ಲಿ, ಅಂದ್ರೆ ವಿಮೆನ್ ಹೊರಗಿನ ಮನುಷ್ಯ ಆಗ್ಲಿ ಅಥವಾ ಸ್ಟ್ರೇಂಜರ್ ಇರ್ಲಿ ಜಲ್ದಿ ನಂಬಿ ಬಿಡ್ತಾರ ನೋಡ್ರಿ. ಅವರು ನಂಬಿ ಹೆಸರು ಇರ್ಲಿ ಬಿಡ್ಲಿ ಹಂಗೆ ರೂಮ್ ತಗೊಂಡ್ ನಾನ್ ನೋಡ್ರಿ ಅಂತ ಅಂದಂಗ. ಹಿ ಏಂಟ್ ಅಂದ್ರೆ ಹಿ ಹ್ಯಾಸಂಟ್ ಇವನ್ ಗಿವನ್. ಇಲ್ಲಿ ಹ್ಯಾಸಂಟ್ ಅಂತ ಯಾಕೆ ತಿಳ್ಕೊಬೇಕು ಅಂತಂದ್ರೆ ಏಂಟ್ ಅನ್ನೊಂದು ಇಂಗ್ಲಿಷ್ ಮೂವೀಸ್ ಒಳಗೂ ಯೂಸ್ ಮಾಡಿರ್ತಾರೆ. ಇಂಗ್ಲಿಷ್ ಓಲ್ಡ್ ಮೂವೀಸ್ ಒಳಗೂ ಅದ, ನ್ಯೂ ಮೂವೀಸ್ ಒಳಗೂ ಅದ. ಬಟ್ ಇದನ್ನ ಆಕ್ಚುಲಿ ಕಾಮನ್ ಆಗಿ ನಾವು ಈಗ ಏನ್ ಕೊಲೋಕಿಯಲ್ ಲ್ಯಾಂಗ್ವೇಜ್ ಇರ್ತದಲ್ಲ ಅಲ್ಲಷ್ಟೇ ಯೂಸ್ ಮಾಡ್ತಾರೆ. ಫಾರ್ಮಲ್ ಲ್ಯಾಂಗ್ವೇಜ್ ಒಳಗೆ ಏಂಟ್ ಯೂಸ್ ಮಾಡಲ್ಲ. ಓಕೆ, ಬಟ್ ಇಲ್ಲಿ ಅದನ್ನ ಅಪ್ಲಿಕೇಶನ್ ಏನ್ ಗೊತ್ತಾ, given is V3 form, that's why it is hasn't or hadn't. Okay, past tense ಅಲ್ಲಿ ತಗೋಬೇಕಾಗ್ತದೆ ಯಾಕಂದ್ರೆ ಸ್ಟೋರೀಸ್ ಆರ್ ಆಲ್ವೇಸ್ ರಿಟನ್ ಇನ್ ಪಾಸ್ಟ್ ಟೆನ್ಸ್. ಇವನ್ ಜಸ್ಟ್ ನಾವು ಹೇಳಾಗತ್ತಲ್ಲ ಅವಾಗ ಇದು ಹ್ಯಾಸ್ ಆಗತ್ತೆ. he took your rooms. his took, he is ಅನ್ನಕ್ ಬರಂಗಿಲ್ಲ ಅಲ್ಲಿ. he is ಆಗನ took ಆಗಂಗಿಲ್ಲಲ್ಲ ಅಲ್ಲಿ. so he has taken your rooms and he ain't even given a name. ಹೆಸರು ಕೊಟ್ಟಿಲ್ಲ, ಹಂಗೆ ರೂಮ್ ತಗೊಂಡು ನಿಮ್ ಕೋಚ್ ಅಂಡ್ ಹಾರ್ಸಸ್ನಾಗ ಇರ್ತಾನ ನೋಡ್ರಿ ಅಂತ ಅಂತಾನ. ನೆಕ್ಸ್ಟ್, ಯು ಡೋಂಟ್ ಸೇ ಸೋ said Hall. ಹಂಗ ಅನ್ನಕ್ ಹೋಗ್ಬೇಡಿ. was a man of sluggish apprehension. Apprehension means sluggish, inactive or slow. Inactive. Sluggish means slow, inactive, not so presentable. You don't say so. ಹಂಗೆ ಅನ್ಬೇಡ ನೀನು ಅಂತ ಹಾಲ್ ಅಂತ. Who was a man of sluggish apprehension ಅಂದ್ರೆ who was ಅಂದ್ರೆ ಯಾರಿಲ್ಲೇ, who ಅಂದ್ರೆ ಹಾಲ್ ಅಂದ್ರೆ ಅವ ಎಂತ ವ್ಯಕ್ತಿ ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ರೈಟರ್ ನಮಗ ಅವನ್ ಬಗ್ಗೆ ಹೇಳ್ತಾನೆ, ಈಗ ಅವನ್ ಸ್ವಭಾವ ಬಗ್ಗೆ. ಯಾಕಂದ್ರೆ ಈ ಕ್ಯಾರೆಕ್ಟರ್ ಬಂದ ತಕ್ಷಣ ಇವನ್ ಟೆಂಪರಮೆಂಟ್ ಹೆಂಗು, ಇವನ್ ಮನಸ್ಥಿತಿ ಹೆಂಗು, ಇವ ಹೆಂಗ್ ಮಾತಾಡ್ತಾನ, ಹೆಂಗ್ ತಿಳ್ಕೊತಾನ, ಅಪರಿಚಿತ್ರನ ಹೆಂಗ್ ಮಾತಾಡಿಸ್ತಾನ ಅಥವಾ ಪರಿಚಿತ್ರನ. ಯಾಕಂದ್ರೆ ಟೆಡಿ ಹೆನ್ಫ್ರಿನ್ ಪರಿಚಯ ಅಲ್ಲ, ಅಲ್ಲಿ ಅವನ ಸೋಷಿಯಲ್ ಬಿಹೇವಿಯರ್ ಹೆಂಗಿತ್ತು ಇದನ್ನ ತಿಳಿಸಿಕೊಡ್ತಾನೆ ರೈಟರ್ ನಮಗ. said Hall, who was a man of sluggish apprehension. Apprehension, understanding. Inactive, slow. ಸ್ವಲ್ಪ ಸ್ಲೋ ಅದ ಮನುಷ್ಯ ಅವ. ಎಂತ ಮನುಷ್ಯ ಅವ? ಸ್ವಲ್ಪ ಸೌಕಾಸ್ ತಿಳ್ಕೊತಾನೆ, ಜಲ್ದಿ ಅರ್ಥ ಆಗಲ್ಲ ಅವನಿಗೆ ಅಂತ ಗೊತ್ತಾಯ್ತು. ಯಾವ ರೀತಿಯಾದ ಸ್ವಭಾವ ಅವನಿಗೆ? ಸ್ವಲ್ಪ ಸ್ಲೋ ಅದ ಬಿಹೇವಿಯರ್ನಾಗ, ಜಲ್ದಿ ಫೈನಲೈಸೇಷನ್ ಬರಂಗಿಲ್ಲ, ಸ್ವಲ್ಪ ಸ್ಲೋ ಆಗಿ ತಿಳ್ಕೊಂಡು. ಎಸ್ said Teddy. You don't say so said Hall. ನೀ ಏನಂಗ ಅನ್ಬೇಡ. yes said so. by the week, ಒಂದ್ ವಾರ ತನ ಇರೋದ ನೋಡ್ರಿ ಅವ ಅಂತ ಅದನ್ನು ಹೇಳ್ಬಿಡ್ತಾನ ಅವ. ಹಾಯ್ ಸ್ನೇಹ. yeah, whatever he is, you can't get rid of him under the week. ನಿನಗ ಅವನಿಗೆ ಒಂದ್ ವಾರನಾಗ ತೆಗಿಯಕ್ ಆಗಂಗಿಲ್ಲ. ಈ ಮುಂದಿನ ಕತೆ ಹೇಳ್ಬಿಟ್ಟ. ಟೆಡಿ ಹೆನ್ಫ್ರಿನ್ ತಲೆ ನೋಡ್ರಿ ಹೆಂಗದ. ಇವನ್ ಜೊತೆ ಏನಿರಂಗಿಲ್ಲ, ಇವನ್ ಕಡೆ ಏನಿರಂಗಿಲ್ಲ, ಬಟ್ ಸ್ಟಿಲ್ he is giving the decision to
ಮಿಸ್ಟರ್ ಹಾಲ್ ಬೈ ದ ವೀಕ್ ಅಂದ್ರೆ ವೀಕ್ ತನ ಇರೋದ ನೋಡ್ರಿ ಅವ ವಾಟ್ ಎವರ್ ಹಿ ಇಸ್ ಯು ಕ್ಯಾನ್ ಗೆಟ್ ರಿಡ್ ಆಫ್ ಹಿಮ್ ಅಂಡರ್ ದ ವೀಕ್ ಒಳಗಡೆ ಅಂತೂ ನೀವು ಅವನ್ನೇನು ಹೊರಗೆ ತೆಗಿಯಕ್ಕಾಗಲ್ಲ. ಗೆಟ್ ರಿಡ್ ಆಫ್ ಅಂತಂದ್ರೆ ತೆಗೆದು ಹಾಕೋದು, ಡಿಸ್ಇನ್ಕ್ಲೂಡ್ ಮಾಡೋದು, ಹೊರಗೆ ಹಾಕೋದು ಆಗಲ್ಲ. ದಟ್ ಈಸ್ ಗೆಟಿಂಗ್ ರಿಡ್ ಆಫ್. ಅಂಡ್ ಹಿ ಹಸ್ ಗಾಟ್ ಅ ಲಾಟ್ ಆಫ್ ದ ಲಗೇಜ್ ಕಮಿಂಗ್ ಟುಮಾರೋ. ಓಕೆ, ನಾಳೆ ಬರುತ್ತದೆ. ಸೊ ಹಿ ಸೇಸ್ ಲೆಟ್ಸ್ ಹೋಪ್ ಇಟ್ ವೋಂಟ್ ಬಿ ಸ್ಟೋನ್ಸ್ ಇನ್ ಬಾಕ್ಸಸ್. ಕಲ್ ಇರಬಾರ್ದು ನೋಡ್ರಿ ಬಾಕ್ಸಸ್ನಾಗ, ಸುಮ್ ನಾಟಕ ಮಾಡಕ್ ಬಂದಾನೇನೋ ಅಂತ ಹಿಂಗ್ ಸ್ಟೋನ್ಸ್ ಇನ್ ಬಾಕ್ಸಸ್. ಹಾಲ್ ಹೆಸರು ತಗೊಂಡು ಹೇಳ್ತೀವಲ್ಲ ಯಾರಿಗಾದ್ರೂ ನಾವು ಮಾತಾಡುವಾಗ. ಈಗ ಸ್ನೇಹ ಎಂಟ್ರಿ ಹೊಡ್ದ, ಯಾಕೆ ಸ್ನೇಹ ಹಿಂಗ ಅಂದಿ ನೀನ ತಿಳ್ಕೊಬೇಕಿಲ್ ಸ್ನೇಹ, ಆಕಿ ಹಿಂಗ ಅಂದಾಳ ಅಂತಂದ್ರ ನಮ್ ಸ್ನೇಹ ಹಿಂಗ್ ಮಾಡ್ಲಿಕ್ಕಿಲ್ಲ. ನಾವ್ ಹೆಸರು ತಗೊಂಡು ಏನಕ್ಕೆ ಮಾತಾಡ್ತೀವಿ? ಟು ಇನ್ಫ್ಲೂಯೆನ್ಸ್ ದ ಪರ್ಸನ್ ಟು ಟೇಕ್ ಇನ್ ಟು ಅವರ್ ಕಾನ್ಫಿಡೆನ್ಸ್. ಅದಕ್ಕೆ ಅವನಿಗೆ ಎವ್ರಿ ಟೈಮ್ ಹಾಲ್ ತನ್ನ ಡೈಲಾಗ್ ಒಳಗ್ ಬಂದದ, ಇದು ಇನ್ವರ್ಟೆಡ್ ಕಾಮಾ ಒಳಗ್ ಬಂದದ. ಅಂದ್ರೆ ಇದನ್ನ ಅಂದು ಅವನಿಗೆ ಕಾನ್ಫಿಡೆನ್ಸ್ ಒಳಗ್ ತಗೊಳ್ಳಿಗತ್ತಾನ. ನಥಿಂಗ್ ಬಟ್ ಈಸ್ ಡೂಯಿಂಗ್ ಅ ಬ್ರೈನ್ ವಾಶ್, ಇಸಂಟ್ ಇಟ್? ಮೊದ್ಲೇ ಏನೇನೋ ಇನ್ಫಾರ್ಮೇಶನ್, ಯಾಕಂದ್ರೆ ಹಾಲಿಗೆ ಏನೂ ಗೊತ್ತೇ ಇಲ್ಲ ನಡೆದಿರೋದು ಕತೆ. ಈಗೆಲ್ಲ ಪಿಕ್ಚರೈಸ್ ಮಾಡಿದ್ ಯಾರ ಕತೆ? ಟೆಡಿದು. ಇದು ಏನ್ ಇಫೆಕ್ಟ್ ಬೀಳ್ತದ ನೋಡೋಣ. ಅದಕ್ಕೆ ಈ ಹೋಲ್ ಸ್ಟೋರಿ ಒಳಗೆ ಏನದ ಟೈಟಲ್? ಮಿಸ್ಟರ್ ಟೆಡಿ ಹೆನ್ಫ್ರೀಸ್ ಫಸ್ಟ್ ಇಂಪ್ರೆಷನ್ಸ್. ಆ ಇಂಪ್ರೆಷನ್ ದಿಂದ ಏನೇನ್ ಆಗ್ತಾವು, ಏನೇನ್ ಆಗಂಗಿಲ್ಲ, ಏನೇನ್ ಡಿಸ್ಕ್ಲೋಸ್ ಆಗ್ತಾವು, ಅದೇ ಕಾದು ನೋಡ್ಬೇಕು. He told Hall how his aunt at Hastings had been swindled ಅಂದ್ರೆ cheated by a stranger with empty portmanteaus. empty ಅಂದ್ರೆ ಯಾವ ಸ್ಟ್ರೇಂಜರ್ ಇದ್ದ, ಅವನ್ ಅಂಟಿ. ಇಲ್ಲಿ ಒಬ್ರಿಗೊಬ್ರು ಕತೆ ಹೇಳ್ತಾರ ನೋಡ್ರಿ, ಒಟ್ಟು ಕಟ್ಟು ಕತೆ ಇರ್ಬೋದು, ಏನಾದ್ರು ಇರ್ಬೋದು. ಮಿಸಸ್ ಹಾಲ್ದು ಬ್ಯಾಂಡೇಜ್ ಕತೆ ಹೇಳಿದ್ಲು. ಇಲ್ಲ ಇವನು ಟೆಡಿ ತನ್ನ ಆಂಟಿದ ಕತ್ತಿ ಹೇಳದ. ಆಟ್ ಹೇಸ್ಟಿಂಗ್ಸ್ ಅನ್ನೋದು ಒಂದು ಜಾಗ ಅದ, ಆ ಜಾಗದ ಒಂದು ಪ್ಲೇಸ್ ಹೆಸರದು. ಸ್ನೇಹ, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ವಾಟ್? If you are asking me like this, blunt questions don't ask. If you are getting it or not getting it, ಅದೆಲ್ಲ ಗೊತ್ತಾಗಬೇಕಲ್ಲಪ್ಪ. Am I clear to you? Am I clear to you all here? ಈ part clear ಆಗಿದೆ? Raise your hands or no. If it is clear, raise hand. My dear Krishna, yes, you are ready, dear. ಸ್ನೇಹ ಪಾಟೀಲ್ ಪ್ರಶ್ನೆ ಗೊತ್ತಾಗ್ಲಿಲ್ಲಪ್ಪ ನನಗೆ. ಆಕೆ ಬಂದದ್ದು ಲೇಟು. You cannot attach, no, that time flow of the class will be disturbed. Sneha, please read the text or watch the video once again. Hey students, you are not liking any video on YouTube, children. We are doing it for you and you people are not liking and subscribing. Bring it out, dear. You are more educated here. You people are more accustomed with the software and technology related to social networking. So use it. Now, he told Hall how his aunt at Hastings had been. ಈ ಜಾಗದ ಹೆಸರು ಬಂದ ತಕ್ಷಣ ಅಂದ್ರೆ ಮಿಸ್ಟರ್ ಟೆಡ್ಡಿ ರೆಫರ್ಡ್ ಅಬೌಟ್ ಆಂಟ್ ಸ್ಟೇಯಿಂಗ್ ಅಟ್ ಹೇಸ್ಟಿಂಗ್ಸ್. ಈ ರೀತಿ ನೋಟ್ ಮೇಕಿಂಗ್ ಮಾಡ್ಕೋರಿ. ಪೇಜ್ ನಂಬರ್ 34 ಹೇಸ್ಟಿಂಗ್ಸ್ ಜಾಗದ ಹೆಸರು ಕನ್ನಡದಲ್ಲೇ ಬರ್ಕೋರಿ, ಪರವಾಗಿಲ್ಲ. ಬಟ್ ಮೇಕ್ ನೋಟ್ಸ್ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಬಹಳ ಹೆಲ್ಪ್ ಆಗ್ತದೆ. ನಾಳೆ ನಿಮ್ ನೋಟ್ಸ್ ನೋಡಿ ನಾವು ರಿವಿಷನ್ ಮಾಡ್ಬೋದು. ದಟ್ಸ್ ವೈ. ಕತೆ ಏನ್ ಹೇಳ್ತಾನಂತಂದ್ರೆ, ಹ್ಯಾಡ್ ಬಿನ್ ಸ್ವಿಂಡಲ್ಡ್. ಚೀಟಿಂಗ್ ಸಿನಾನಿಮ್ ಏನು? ಸ್ವಿಂಡಲ್ಡ್. ಬೈ ಅ ಸ್ಟ್ರೇಂಜರ್ ವಿತ್ ಎಂಟಿ ಪೋರ್ಟ್ಮ್ಯಾನ್ಟಿಯಸ್. ಇಲ್ಲಿ ಎಕ್ಸ್ ಬರೋಣ ಅಂದ್ರೆ ಅದರದ್ದು ಇನ್ನೊಂದು ಫಾರ್ಮ್ ಇದು ಅಡ್ಜೆಕ್ಟಿವಲ್. ಎಂಟಿ ಪೋರ್ಟ್ಮ್ಯಾನ್ಟಿಯಸ್ ಅಂದ್ರೆ ಏನು? ಆ ಪೋರ್ಟ್ಮ್ಯಾನ್ಟಿಯೋ ಅಂದ್ರೆ ಗೊತ್ತದ ಇವಾಗ ಬ್ಯಾಗ್ ಅಂತ. ಆ ಬ್ಯಾಗ್ ಖಾಲಿ ಇತ್ತು. ಆಲ್ ಟುಗೆದರ್ ಹಿ ಲೆಫ್ಟ್ ಹಾಲ್ ವೇಗ್ಲಿ ಸಸ್ಪಿಷಿಯಸ್. ಇವಾಗ ರೈಟರ್ ಕ್ಲಿಯರ್ ಹೇಳ್ಬಿಟ್ಟ. ಸ್ವಲ್ಪ ಡೌಟ್ ಒಳಗ ಅವನು ವೇಗ್ ಅಂದ್ರೆ ಅನ್ಕ್ಲಿಯರ್, ವೇಗ್ ಅಂದ್ರೆ unclear. Jay, students are coming late to class. Take one more screenshot, dear, and send the current one. These people are coming very late and this is all together. ಎಲ್ಲ ಕೂಡ ಏನಾಯ್ತು ಅಂತ ಒಟ್ಟು ಹಾಲ್ಗ ಕನ್ಫ್ಯೂಷನ್ ನಾಗ ಇಟ್ಬಿಟ್ಟ. ಇಲ್ಲ, ಡೌಟ್ ಬಿಟ್ಬಿಟ್ಟ. ಫುಲ್ ಬ್ರೈನ್ ವಾಶ್ ಮಾಡ್ದ. ಅವನ ಬಗ್ಗೆ ಏನೇನೋ ಹೇಳ್ಬಿಟ್ಟ. ತಾ ತಿಳ್ಕೊಂಡಿದ್ದ ಹೇಳ್ದ. ಅವನ ಪ್ರಕಾರ ಅನುಭವಿಸಿದ್ರೆ ಬೇರೆ ಇತ್ತು. ಈಗ ಆಲ್ರೆಡಿ ಅವ್ನ ತಲೆ ಒಳಗೆ ಹಾಕ್ಬಿಟ್ಟ, ಇದೇನೋ ಗದ್ಲದ,
ಸ್ಟ್ರೇಂಜರ್ ಟ್ರಸ್ಟ್ ವರ್ದಿ ಇಲ್ಲ ಅನ್ನೋದನ್ನ ಹಾಕಿಬಿಟ್ಟ. ಹಾಕಿದ್ಮೇಲೆ ಗೆಟ್ ಅಪ್ ಓಲ್ಡ್ ಗರ್ಲ್ ಸೆಡ್ ಹಾಲ್. ಗೆಟ್ ಅಪ್ ಓಲ್ಡ್ ಗರ್ಲ್, ಐ ಸಪೋಸ್ ಐ ಮಸ್ಟ್ ಸಿ ಅಬೌಟ್ ದಿಸ್. ನಾನು ನೋಡ್ಬೇಕು ಇದನ್ನ. ಅಂದ್ರ ಯಾರಿಗಂದ ಓಲ್ಡ್ ಗರ್ಲ್ ಅಂತ? ಅಂದ್ರೆ ಗಾಡಿ ನಿಂತಿತ್ತಲ್ಲ, ಅವನ್ ಗಾಡಿ ಯಾವ್ದು? ಕುದುರೆ ಗಾಡಿ, ಟಾಂಗ. ಆ ಟಾಂಗ ಅಲ್ಲಿಂದ ಇಲ್ಲಿಂದ ತರ್ತಿದ್ದ. ಸೊ ಫಾರಿನ್ ಇರೋದ್ರಿಂದ ಮಾಡಿಫೈಡ್ ಲುಕ್ ಚೇಂಜ್ ಇರ್ತದೆ. ಸೊ ಅವ್ನ ಓಲ್ಡ್ ಗಾಡಿ ಏನಿತ್ತಲ್ಲ, ಆ ಕುದುರೆಗೆ ಹೇಳ್ದ ಓಲ್ಡ್ ಗರ್ಲ್ ಅಂತೇಳಿ. ನೆಕ್ಸ್ಟ್, ಟೆಡಿ ಟ್ರಜ್ ಆನ್ ಹಿಸ್ ವೇ ವಿತ್ ಹಿಸ್ ಮೈಂಡ್. ಟ್ರಜ್ ಅಂದ್ರೆ ಜೋರಾಗಿ ನಡೆಯೋದು. ರೆಡಿ ಇಷ್ಟು ಹೇಳಿ ಮುಂದುವರೆದ. ಅವ್ರಿಬ್ಬರದು ಬಾಯ್ ಬಾಯ್ ಆಯ್ತು, ಇಲ್ಲಿಗೆ ಮಾತಾಡಿ ರೋಡ್ನಾಗ ನಡು ಬೆಟ್ಟಾಗಿದ್ರು, ಇಷ್ಟೆಲ್ಲ ಸುದ್ದಿ ಹೇಳ್ದ. ಆಮೇಲೆ ದಡ 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 ಲೇಬರ್ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ಬಿಟ್ಟ. ಟೆಡಿ ಟ್ರಜ್ಡ್ ಆನ್ ಹಿಸ್ ವೇ ವಿತ್ ಹಿಸ್ ಮೈಂಡ್ ಕನ್ಸಿಡರೇಬಲಿ ರಿಲೀವ್ಡ್. ಅವ್ನಿಗೆ ಯಾಕೆ ರಿಲೀವ್ ಆಯ್ತು? ಬಿಕಾಸ್ ಅವನ್ ಸ್ವಭಾವ ಹಂಗದ, ಒಬ್ರ ಮುಂದೆ ಹೇಳ್ಬೇಕು ಹಿಂಗ್ ಗದ್ಲ್ ನಡೆದ ಅಂದ್ರೆ ಹಿಂಗೆ ಗಾಸಿಪರ್ಸ್ ಅಂತೀವಲ್ಲ, ಒಬ್ರ ಮುಂದೆ ಹೇಳಿದ್ರೆ ಸಮಾಧಾನ ಆಗ್ಲಿ, ಎಲ್ಲಾರ ಮುಂದೆ ಏನೇನೇನೇನೋ ಹೇಳ್ಬೇಕು. ಸೊ ಹಿಂಗಾಗಿ ನಮಗೇನ್ ಅನಿಸ್ತದ, ಮೋಸ್ಟ್ಲಿ ಐಪಿಂಗ್ ಒಳಗೆ ಎಲ್ಲಾ ಕಡೆ ಹರಡ್ ಬಿಡ್ತದ. ಈ ರೀತಿ ಮನುಷ್ಯ ಕೋಚ್ ಅಂಡ್ ಹಾರ್ಸಸ್ನಾಗ ಅದಾನ, ಹಿಂಗ್ ಕಾಣಿಸ್ತಾನ, ಹಿಂಗ್ ಹಾಕೊಂಡ್ ಬಂದಾನ, ಅವ್ನ್ ಸಾಮಾನ್ ಬರು ಅದಾವು ಅಂದ್ರೆ ಮಂದಿ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರ ಅಂತ ನಾವು ತಿಳ್ಕೊಬೇಕು. ನೋಡನ್ ಮುಂದ್ ಹೆಂಗ್ ರೈಟರ್ ಕರ್ಕೊಂಡ್ ಹೋಗ್ತಾನ. ಇಷ್ಟು ಹೇಳಿ ಮನ್ಸು ಶಾಂತಿ ಮಾಡ್ಕೊಂಡು ಟೆಡ್ಡಿ ಪಟ 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 ಹೋಗ್ಬಿಟ್ಟ. ಇಷ್ಟ ಹೇಳೋದೇ ಬೇಕಾಗಿತ್ತು ಕಾಣಿಸ್ತೈತಿ. ಅವ್ನ್ ಲಕ್ ಯಾಕ ಮುಂದ್ ಹಾಲ್ ಸಿಕ್ಕ ಹೇಳ್ದ. ಇನ್ ಬೇರೆ ಮನುಷ್ಯ ಸಿಕ್ಕಿದ್ದ ಅಂತಂದ್ರೆ ಮೋಸ್ಟ್ಲಿ ಅವ್ನ್ ಮುಂದೆ ಹೇಳ್ತಿದ್ದ. ಕೋ ಇನ್ಸಿಡೆಂಟ್ಲಿ ಅವನಿಗೆ ಹಾಲೇ ಸಿಕ್ತ. ಹಾಲ್ is quite closely related to the stranger because it is his in only. Instead of seeing about it, however, Hall on his return was severely rated by his wife on the length of the time he had spent in Cedar Bridge, and his mild inquiries were answered snappishly and in a manner not to the point. But the seed of suspicion Teddy had sown germinated in the mind of Mr. Roy in spite of these discouragements. Okay, ಬಟ್ ಕಿಂತ ಮುಂಚೆದು ಏನೈತಲ್ಲ, ಇದು ರೈಟರ್ ನಮ್ಮನ್ನ ಅಲ್ಲಿ ಮುಂದಿನ ಸೀನ್ ಪಿಕ್ಚರೈಸ್ ಮಾಡಂಗಿಲ್ಲ, ಡೈಲಾಗ್ಸ್ ಕೊಟ್ಟಿಲ್ಲ. ಏನ್ ಮಾಡ್ದ ಅವ? Instead of seeing about it, however, Hall on his return was severely rated by his wife. ಇವ ವಾಪಸ್ ಹೋದ ಅಂತ ನಾವು ತಿಳ್ಕೊಬೇಕಿಲ್ಲ, ಏನ್ ನಡೀತು ಅಲ್ಲೇ ಅದನ್ನ ರೈಟರ್ ಬರೆದು ಹೇಳ್ತಾನ ನಮಗ್. Severely rated by his wife on the length of the time he had spent in Cedar Bridge. ಇಷ್ಟು ಲೇಟ್ ಆಗಿ ಬಂದಿಲ್ಲ, ನೀನ್ ಎಷ್ಟೊತ್ತಿರುದಲ್ಲೇ, ಜಲ್ದಿ ಬರ್ಬೇಕು ಬೇಡ. She started blasting him for the delay coming back to Coach and Horses. ಇಷ್ಟು ಲೇಟ್ ಆಗಿ ಬರ್ತಿಲ್ಲ ಅಂತ ಅಕ್ಕಿನೇ ಸ್ಟಾರ್ಟ್ ಮಾಡಿ ಬೈಯಕ್ ಸ್ಟಾರ್ಟ್ ಮಾಡ್ತಾನ. ಅಂಡ್ his mild enquiries were answered. ಅವ ಏನ್ ಕೇಳಕತ್ತಾನ ಅವನಿಗೆ ಆಸ್ಪದನ ಕೊಡ್ಲಿಲ್ಲಕ್ಕಿ ಬಂದ ತಕ್ಷಣ. ಅಕ್ಕಿ ದಡ ದಡ ಕ್ವಶನ್ ಮಾಡಕತ್ಲ, ಇಷ್ಟು ಲೇಟ್ ಬರ್ತಾರೇನ್, ಟೈಮ್ ಐತಿಲ್ ನಿನಗಂತೇಳಿ 108 ಕ್ವಶನ್ ಅಕ್ಕಿನೇ ಕೇಳಾಕತ್ಲು, ಅಕ್ಕಿನೇ ಬೈಯಾಕತ್ಲು, ಸ್ವಲ್ಪ ಜಬ್ರಸಾಕತ್ಲು. ಸ್ವಲ್ಪ ಸ್ಟ್ರಾಂಗ್ ಇರ್ತಾಳ ಅನ್ನೋದು ನಮ್ಗೆ ಗೊತ್ತದಲ್ಲ, ಬಿಕಾಸ್ ನಾವು ಅದನ್ನ ವಿಡಿಯೋ ಅಲ್ಲಿ ನೋಡಿವಿ. ವರ್ ಆನ್ಸರ್ಡ್ ಸ್ನಾಪಿಶ್ಲಿ ಅಂದ್ರ ಅವ ಏನ್ ಕೇಳಲಿಕತ್ತಾನ ಅದಕ್ಕೆ ಅಲಕ್ಷತನ ತೋರಿಸಿ ಅಕಿ ಅವ ಲೇಟ್ ಬಂದದ್ದನ್ನೇ ಜಾಸ್ತಿ ಸಬ್ಸ್ಟ್ರೆಸ್ ಮಾಡಿ ಮಾತಾಡುವಂಗ ಹಾರ್ಶ್ಲಿ ಅಂದ್ರೆ ಬಹಳ ಒಂದ್ ಸ್ವಲ್ಪ ಕ್ರೂರವಾಗಿ ಕೆಟ್ಟದಾಗಿ ಅವನಿಗೆ ಆನ್ಸರ್ ಮಾಡ್ತಾನೆ. ಅಂಡ್ ಇನ್ ಅ ಮ್ಯಾನರ್ ನಾಟ್ ಟು ದ ಪಾಯಿಂಟ್. ಅಂದ್ರೆ ಆ ಪಾಯಿಂಟ್ ಬಗ್ಗೆ ಡಿಸ್ಕಷನ್ನೇ ಮಾಡೋದು ಬೇಡ. ಆಕಿ ಏನ್ ಬೇಕು, ನನ್ನ ಕಡೆ ಗೆಸ್ಟ್ ಅದಾನ, ನನಗ್ ದುಡ್ಡು ಕೊಡ್ತಾನ, ನನಗೆ ಅಷ್ಟು ಸಾಕು, ಬೇರೆ ಯಾರ ಕಡೆ ಬಂದಿಲ್ಲ. ಶಿ ಡಸಂಟ್ ವಾಂಟ್ ಟು ಲೂಸ್ ದಿಸ್ ಅಪಾರ್ಚುನಿಟಿ. ಆ ಕಾರಣಕ್ಕೆ ಅದನ್ನ ಅವನು ಗಂಡನ ತಲೆ ಒಳಗಿರೋದನ್ನ ಸಪ್ರೆಸ್ ಮಾಡಿ ಅವ ಏನ್ ಮಾಡ್ಯಾನ, ಲೇಟ್ ಬಂದಾನ, ಅದನ್ನೊಂದು ಎತ್ತಿಡದ್ದು. ಸೊ ದಟ್ ದಿಸ್ ಇಸ್ ಯೂಶುವಲ್ ಥಿಂಗ್ ಹ್ಯಾಪನ್. ಬಟ್ ದ ಸೀಡ್ ಆಫ್ ಸಸ್ಪಿಷನ್ ಆಲ್ರೆಡಿ ಅವನ ತಲೆ ಒಳಗೆ ಹಾಕಿದ್ನಲ್ಲ, ಅವ ಹುಳ ಬಿಟ್ಟಿದ್ದ, ಇನ್ ಕಾಮನ್ ವೇ ವಿ ಸೇ. ಅದು Teddy has sown germinated in the mind of Mr. Hall in spite of these discouragements. ಅಕ್ಕಿ ಅದನ್ನ ಚಾನ್ಸೇ ಕೊಡ್ಲಿಲ್ಲ ಹಾಲ್ ಜೊತೆ ಆ ಮಾತನ್ನ ಮಾತಾಡೋದಕ್ಕೆ. ಯಾರು ಬಂದಾನಿವ, ಯಾಕೆ ಬಂದಾನಿವ, ಎಲ್ಲಿಂದ ಬಂದಾನಿವ, ಇವು ಯಾವ ಪ್ರಶ್ನೆಗೆ ಅಕ್ಕಿ ಎನ್ಕರೇಜ್ಮೆಂಟೇ ಕೊಡ್ಲಿಲ್ಲ. ಅಂದ್ರೆ ಅಕ್ಕಿ ಅದನ್ನ ಈ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡ್ಲಿಲ್ಲ ಅವ್ನು ಕೂಡ. ಉಲ್ಟಾ ನೀ ಎದಕ್ ಲೇಟ್ ಬರ್ತೀವಿ, ನೀನ್ ನೋಡ್ಕೊ, ನಿನ್ ಕೆಲಸನೇ ಮಾಡಂಗಿಲ್ಲ, ನೀ ಚಂದಂಗೆ ಏನೇನೇನೇನು ಬೈದು ಬಿಟ್ಲು. ಮೊದ್ಲು ಲೇಟ್ ಮಾಡಿ ಬಂದಾನ, ಅದಕ್ಕೆ ಅವನಿಗೆ ಆದ್ರ ಅವನಲ್ಲಿರೋದು ಅದು ಉಳಿದು ಬಿಡ್ತು. ಅವನಿಗೊಂದು ಡೌಟ್ ಬಂದಿತ್ತು, ಆ ಡೌಟ್ ತಲೆಯಲ್ಲೇ ಉಳಿತು. ಅದು ಈ ಮೂಮೆಂಟ್ ಅಲ್ಲಿ ಅವನಿಗೆ ಚಾನ್ಸಸ್ ಸಿಗ್ಲಿಲ್ಲ ಆಕಿನ ಹತ್ರ ಮುಂದುವರ್ಸಕ್. ಬಟ್ ಆ ಡೌಟ್ ಅವನ ಮನಸ್ಸಲ್ಲಿ ಐತಿ. ಅದಕ್ಕೆ ಏನ್ ಮಾಡ್ತಾನೆ ನೋಡೋಣ. ಯು ವಿಲ್ ಫುಲಿಶ್, ವೀಕ್ ಆರ್ ಕಾವರ್ಡ್, ಡೋಂಟ್ ನೋ ಎವ್ರಿಥಿಂಗ್ ಸೆಡ್ ಮಿಸಸ್ ಹಾಲ್. ಆಕಿ ಏನಂತಾಳ,
You wimp, per sound the WIMP. Wimp is the word. Meaning is foolish or weak or coward. ಸ್ವಲ್ಪ ಅಂಜುಬುರ್ಕ್ ಅದಾನ. ಅವನ ಸ್ವಭಾವ ಹೆಂಗದ? ಮಿಸ್ಟರ್ ಹಾಲ್ ಹೆಂಗದಾರ? ಅವನ ಸ್ವಭಾವ ಸ್ವಲ್ಪ ವೀಕ್ ಅದಾನ, ಅಷ್ಟು ಸ್ಟ್ರಾಂಗ್ ಮೈಂಡೆಡ್ ಇಲ್ಲ, ಸ್ವಲ್ಪ ಫುಲಿಶ್ ಅದಾನ. ಇವಾಗ ಕ್ಯಾರೆಕ್ಟರ್ ಸ್ಕೆಚ್ ಬಂದ ತಕ್ಷಣ ಅವ್ರು ಹೆಂಗದಾರ, ಏನ್ ಹಾಕೋತಾರ, ರೈಟರ್ ಎಲ್ಲೆಲ್ಲಿ ಏನೇನು ಡಿಸ್ಕ್ರಿಪ್ಷನ್ ಕೊಟ್ಟ ನಾವೆಲ್ಲ ಇನ್ಕ್ಲೂಡ್ ಮಾಡ್ಬೇಕು. ಅದಕ್ಕೆ ಇದನ್ನ ಲೆಕ್ಚರ್ ನಡೆದಾಗೆ ನೀವು ಬರ್ಕೋಬೇಕು. ನೋಟ್ ಮೇಕಿಂಗ್ ಅಲ್ಲಿ ಇದ್ರು ಅಂತಂದ್ರೆ ಕ್ಯಾರೆಕ್ಟರ್ ಸ್ಕೆಚ್ ಆಫ್ ಮಿಸ್ಟರ್ ಹಾಲ್ ಮುಂದೆ ನಂತರ ಇದು ಎಕ್ಸ್ಪ್ಲನೇಷನ್ ಇರಲ್ಲ, ಈ ಕತೆ ನಡೆಯುವಾಗನೇ ಬರ್ತದೆ. ಅವಾಗೇ ನೀವು ನೋಟ್ ಮೇಕಿಂಗ್ ಮಾಡಬೇಕು. ನೋಟ್ಸ್ ಬರೆಯೋಕ್ಕಿಂತ ಮುಂಚೆ, ಕ್ವಶನ್ ಆನ್ಸರ್ಸ್ ಕಾಪಿ ಮಾಡೋಕ್ಕಿಂತ ಮುಂಚೆ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. ಲೆಕ್ಚರ್ ನಡೆದಾಗ ಇದನ್ನ ನೋಟ್ ಡೌನ್ ಮಾಡ್ಕೋಬೇಕು. ಯು ವಿಲ್ ಡೋಂಟ್ ನೋ ಎವ್ರಿಥಿಂಗ್. ನಿನಗೇನೆಲ್ಲ ತಿಳಿತೈತೆ, ಏನು ತಿಳಿಯಂಗಿಲ್ಲ ನಿನಗ ಅಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ಲಕ್ಕೆ. This way we understand that Mrs. Hall is stronger than Mr. Hall in her conversation. This is also an important point to be noted. Resolve to ascertain more about the personality of his guest at the earliest possible opportunity. And after the stranger had gone to bed, which he did about 9:30, past ಅಂತಂದ್ರೆ 9 ಆಗಿ ಅರ್ಧ ತಾಸು ಆಗಿತ್ತು. That means it is 9:30. ಆಕೆ ಏನ್ ಮಾಡ್ತಾಳೆ, ಬೈತಾಳ, ಯು ವಿಲ್ ಡೋಂಟ್ ನೋ ಎವ್ರಿಥಿಂಗ್. ನಿನ್ಗೇನೆಲ್ಲ ತಿಳಿಯಂಗಿಲ್ಲ, ಸುಮ್ ಕೂತ್ಕೋ, ಗಮನಿಸಿದ್ಲು. ಅದೇನ್ ಸುಮ್ ಕೂತ್ಕೋ ಅಂತ ಲೆಕ್ಕಾಚಾರ ಮಾಡ್ಕೊಂಡ್ಲಂದ್ರ ರಿಸಾಲ್ವ್ಡ್ ಟು ಅಸರ್ಟೈನ್. ರಿಸಾಲ್ವ್ಡ್ ಅಂದ್ರೆ ಏನು, ಅದನ್ನ ಅವನ ಕ್ವಶನ್ಸ್ ಮುಂದುವರಿಲಾರ್ದಂಗ ಆಕಿ ಸೊಲ್ಯೂಷನ್ ಹೆಂಗ್ ಕಳ್ಕೊಂಡ್ಲು. Resolved to ascertain more about the personality of his guest at the earliest possible opportunity. ಅಂದ್ರ ಮೋರ್ ಅಬೌಟ್ ಅವನ ಪರ್ಸನಾಲಿಟಿ ಏನು, ಅವ್ ಯಾರು ಎಂತೂ ಬಹಳ ಡೀಟೇಲ್ಸ್ ಕೊಡೋ ಬ್ಯಾಡ ಅನ್ನೋ ಉದ್ದೇಶಕ್ಕೆ ನಿನಗೇನ್ ತಿಳಿತದ ಅಂತ ಹೇಳಿ ಅವನ ವೀಕ್ನೆಸ್ ಅನ್ನ ಸ್ವಲ್ಪ ಒತ್ತಿ ಹೇಳಿದ್ಲು. ಹಿಂಗಾಗಿ ಅವ್ ಮುಂದುವರೆಸಬಾರ್ದು ನೋಡ್ರಿ. ಬೇರೆಯವ್ರ ಕಮ್ಮಿನ ಯಾವಾಗ ರೇಸ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಅಪಾರ್ಚುನಿಟಿ ಕೊಡಬಾರ್ದು ಅಂತ ಹೇಳಿ. ಇದು ಹ್ಯೂಮನ್ ಟೆಂಡೆನ್ಸಿ. She is into a business and she doesn't want to lose that opportunity. Hagoskara she suppressed her husband's questions. Clear no students here? Clear is the things are clear here? Thank you Krishna. Yeah, if you don't know, if you cannot make out any sentence, any line, please make a note of it, approach afterwards or during the class hour. ನಡು ಇವಾಗ ನೀವು ಡೌಟ್ ಕೇಳಲಿಲ್ಲ ಅಥವಾ ಇವಾಗ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಲೀಡ್ ಲಾಟ್ ಆಫ್ ಲೋಡ್ ಆನ್ ಯು. ಡೋಂಟ್ ಡೂ ಲೈಕ್ ದಟ್ ಡಿಯರ್ ಸ್ಟೂಡೆಂಟ್ಸ್. ಅಂಡ್ ಆಫ್ಟರ್ ದ ಸ್ಟ್ರೇಂಜರ್ ಹ್ಯಾಡ್ ಗಾನ್ ಟು ಬೆಡ್ ವಿಚ್ ಹಿ ಡಿಡ್ ಅಬೌಟ್ 9:30. ಅವ ಆಲ್ರೆಡಿ ಬೆಡ್ಗೆ ಹೋಗ್ಯಾನಂದ್ರೇನು, ಮಲಗ್ಯಾನ. ಮಿಸ್ಟರ್ ಹಾಲ್ ವೆಂಟ್ ಅಗ್ರೆಸಿವ್ಲಿ ಇನ್ ಟು ದ ಪಾರ್ಲರ್. ಅಂದ್ರೆ ಅವ ಮಲ್ಕೊಂಡು ಅರ್ಧ ತಾಸಾಗಿತ್ತು, ಅವ ಒಳಗೆ ಹೋಗ್ತಾನೆ. Aggressively into the parlor and looked very hard at his wife's. Illi iva stranger malgyana. So Mr. Hall went aggressively into the parlor and looked very hard at his wife's furniture, just to show that the stranger wasn't master there, and scrutinized a little contemptuously a sheet of mathematical computations the stranger had left. Just a long situation ಕೊಟ್ಟಾರ ನೋಡ್ರಿ. ಏನ್ ಮಾಡ್ದವ, ಆಫ್ಟರ್ ದ ಸ್ಟ್ರೇಂಜರ್ ಅಂದ್ರೆ ಓನ್ಲಿ ದ ನ್ಯೂ ವಿಸಿಟರ್ ಹ್ಯಾಡ್ ಗಾನ್ ಟು ಬೆಡ್. ಅವ ತನ್ನ ಬೆಡ್ಡಿಗೆ ಹೋಗಿದ್ದ ಆಲ್ರೆಡಿ, ವಿಚ್ ಹಿ ಡಿಡ್ ಅಬೌಟ್ 9:30. 9 ಗಂಟೆ ಆಗಿತ್ತು, ಅರ್ಧ ತಾಸು ನಂತರ ಅವ ಆ ರೂಮಿಗೆ ಹೋಗ್ತಾನೆ. ಮಿಸ್ಟರ್ ಹಾಲ್ ವೆಂಟ್ ಅಗ್ರೆಸಿವ್ಲಿ ಇನ್ ಟು ದ ಪಾರ್ಲರ್. ಪಾರ್ಲರ್ ಅಂದ್ರೆ ಗೆಸ್ಟ್ ಇರೋ ಜಾಗ. ಅಂಡ್ ಲುಕ್ ವೆರಿ ಹಾರ್ಡ್ ಅಟ್ ಹಿಸ್ ವೈಫ್ಸ್ ಫರ್ನಿಚರ್ ಕಡೆ ನೋಡ್ದ. ಅಂದ್ರೆ ಸ್ಟ್ರೇಂಜರ್ ರೂಮ್ನಾಗ ಆಕಿನ ಹೆಂಡತಿ ಮೋಸ್ಟ್ಲಿ ಅರೇಂಜ್ ಮಾಡಿರೋ ಫರ್ನಿಚರ್ಸ್ ಅಥವಾ ಆಕಿ ತಂದಿರೋ ಫರ್ನಿಚರ್ಸ್, ತನ್ನ ಮನೆಯನ್ನು ಮದುವೆ ಆಗಿತ್ತಲ್ಲ ರೀಸೆಂಟ್ ಆಗಿ, ಅದಕ್ಕೆ ಜಸ್ಟ್ ಟು ಶೋ ದಟ್ ದ ಸ್ಟ್ರೇಂಜರ್ ವಾಸಂಟ್ ಮ್ಯಾಟರ್ ದೇರ್. ಸೊ ಅಲ್ಲಿ ಯಾವ ಸ್ಟ್ರೇಂಜರ್ ಇದ್ದಾನ, ಯಾವ ಇವ ಅಂತ ಅದಕ್ಕೆ ಕಾಳಜಿ ಕೊಡದೆ, ಬಹಳ ಇಂಪಾರ್ಟೆನ್ಸ್ ಕೊಡದೆ. ಅಂಡ್ ಮಾಸ್ಟರ್ ದೇರ್. ಮಾಸ್ಟರ್ ಏನಕ್ಕಂತಂದ್ರ ಓನರ್ ಯಾರು, ಕೋಚ್ ಅಂಡ್ ಹಾರ್ಸಸ್ ಮಿಸ್ಟರ್ ಹಾಲ್ ಅಂಡ್ ಮಿಸಸ್ ಹಾಲ್. ಮಿಸಸ್ ಹಾಲ್ ಲುಕ್ಸ್ ಆಫ್ಟರ್ ದ ರೆಸ್ಪಾನ್ಸಿಬಿಲಿಟಿ. ಇನ್ ಮಿಸ್ಟರ್ ಹಾಲ್ ಅವನನ್ನ ತೆಗಳಿಸಿ ಸ್ಟ್ರೇಂಜರ್ ಬಗ್ಗೆ ಮಾತಾಡೋ ಆಸ್ಪದ ಹೆಂಡತಿ ಕೊಡ್ಲಿಲ್ಲ. ಆ ಹೆಂಡತಿ ಕಡೆ ಅದು ಅವನಿಗೆ ಕಿವಿಗೆ ಸಿಗ್ಲಿಲ್ಲಲ್ಲ, ಅವನ ಮಾತು ಏನು ಅಂತ ಹೆಂಡತಿ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಅಲ್ಲಿ ಅವನಿಗೆ ಹರ್ಟ್ ಭಾಳ ಆಗಿತ್ತು.
ಬಟ್ ಅದನ್ನ ತಡ್ಕೊಳ್ಳಾರ್ದಕ್ಕೆ ಅದು that developed into an aggression. ಸಿಟ್ಟಿನ ಇನ್ನೊಂದು ಭಾವ ಅಗ್ರೆಷನ್. ಇವನೇನ್ ದೊಡ್ಡ ಭಾರಿ, ನಾ ಓನರ್ ಅದೀನಿ, ನಂದು ನಡಿಬೇಕು, ನೀವು ಯಾರು ಇಲ್ಲಿ ಮಾಸ್ಟರ್ ಆಗವ ಅಂತ ಹೋಗಿ ಏನ್ ಮಾಡ್ದ ಅವ್ನ ಪಾರ್ಲರ್ ಒಳಗ ಸ್ಕ್ರೂಟಿನೈಸ್ಡ್. ಸ್ಕ್ರೂಟಿನಿ ಇಸ್ ನಥಿಂಗ್ ಬಟ್ ಚೆಕಿಂಗ್. ಏನೋ ಒಂದ್ ಆದ್ಮೇಲೆ ನಾವು ರೀಚೆಕ್ ಮಾಡ್ತೀವಲ್ಲ, ದಟ್ ಈಸ್ ಸ್ಕ್ರೂಟಿನಿ. ಅ ಲಿಟಲ್ ಕಾಂಟೆಂಪ್ಟಸ್ಲಿ, ಅಂದ್ರೆ ಇಷ್ಟಪಡದೆ, ಏನ್ ದೊಡ್ಡ ಭಾರಿ ಏನಂತಳ ನಾವು ಸ್ವಲ್ಪ ನಮ್ ಪ್ರೈಡ್ ಅನ್ನ ಒತ್ತಿ ಮಾಡ್ಕೊಂತೀವಲ್ಲ, ಅವ್ನಿಗೆ ಯಾರು ಇಲ್ಲ ಈಗ ಸಪೋರ್ಟ್. ಯಾಕಂದ್ರೆ ಮಿಸಸ್ ಹಾಲ್ ಡಿಸಿಷನ್ ತಗೊಂಡ್ಬಿಟ್ಟಾಳ, ಶಿ ಇಸ್ ನಾಟ್ ಇನ್ ಟು ಅ ಕಾನ್ವರ್ಸೇಷನ್ ಅಂತ ಹೇಳಿ. ಹಂಗಾಗಿ ಅವನಿಗೆ ಅದು ಒಂಥರ ಡಿಸ್ಲೈಕ್ ಆಗ್ಬಿಟ್ಟದ, ಅವನಿಗೆ ಇಷ್ಟ ಆಗ್ಲಿಲ್ಲ. ಅ ಶೀಟ್ ಆಫ್ ಮ್ಯಾಥಮೆಟಿಕಲ್ ಕಾಂಪಿಟೇಷನ್ಸ್ ದ ಸ್ಟ್ರೇಂಜರ್ ಹ್ಯಾಡ್ ಲೆಫ್ಟ್. ಅಲ್ಲಿ ಒಂದು ಚೀಟಿ ಇತ್ತು, ಆ ಚೀಟಿ ಒಳಗೆ ಏನೋ ಮ್ಯಾಥಮೆಟಿಕಲ್ ಲೆಕ್ಕನ ಹಾಕಿದ್ದ, ಅದನ್ನ ನೋಡ್ದ. ವೆನ್ ರಿಟೈರಿಂಗ್ ಫಾರ್ ದ ನೈಟ್ ಹಿ ಇನ್ಸ್ಟ್ರಕ್ಟೆಡ್ ಮಿಸಸ್ ಹಾಲ್. ರಿಟೈರಿಂಗ್ ಫಾರ್ ದ ನೈಟ್ ಅಂದ್ರೆ ಮಲ್ಕೊಳ್ಳೋ ಟೈಮ್ನಾಗ, ಫಾರ್ ದ ನೈಟ್ ಮಲ್ಕೊಳ್ಳೋಕ್ ಹೊಂಟವಲ್ಲ ನಾವು, ಡೇನ ಬ್ರೇಕ್ ಮಾಡಿ ನೈಟ್ ನ ಶುರು ಮಾಡ್ಕೋಬೇಕಂದ್ರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ. ಹಿ ಇನ್ಸ್ಟ್ರಕ್ಟೆಡ್ ಮಿಸಸ್ ಹಾಲ್ ಟು ಲುಕ್ ವೆರಿ ಕ್ಲೋಸ್ಲಿ ಅಟ್ ದ ಸ್ಟ್ರೇಂಜರ್ಸ್ ಲಗೇಜ್ ವೆನ್ ಇಟ್ ಕೇಮ್ ನೆಕ್ಸ್ಟ್ ಡೇ. ಅವ ಒಂದೇ ಮಾತು ಹೇಳ್ದ, ಅಕ್ಕಿ ಅಂತೂ ಮಾತು ಕಿವಿ ಹಾಕೊಳಕ್ ತಯಾರಿಲ್ಲಲ್ಲ, ಅದಕ್ಕೆ ಒಂದೇ ಮಾತು ಹೇಳ್ದ, ಸಿ ನಾನಂತೂ ನಿನಗೆ ಹೇಳ್ತೀನಿ, ನಾಳೆ ಅವ್ನ ಲಗೇಜ್ ಬಂದ್ಮೇಲೆ ಲಕ್ಷ ಕೊಟ್ಟು ಅವನು ಲಗೇಜ್ ಬಗ್ಗೆ ಸ್ವಲ್ಪ ಸ್ಕ್ರೂಟಿನಿ ಮಾಡು, ಸ್ವಲ್ಪ ಚೆಕ್ ಮಾಡು, ಲಗೇಜ್ ಒಳಗ್ ತೆಗಿತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಬಟ್ ಅವ್ರ ಲಗೇಜ್ ಬಗ್ಗೆ ಸ್ವಲ್ಪ ಲಕ್ಷ ಕೊಡು ಅಂತ ವಾರ್ನಿಂಗ್ ಅನ್ನೇ ಕೊಟ್ಟವ. So I'm going to send you a link to complete this chapter right now. Join in fast. Clear? Because this cannot be concluded here. This we have to complete it today only, dear students.